ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಳಿಕ ವಿದ್ಯಾರ್ಥಿಗಳಲ್ಲಿ ತಲ್ಲಣವೇ ಸೃಷ್ಟಿಯಾಗಿತ್ತು. ಅನೇಕ ವಿದ್ಯಾರ್ಥಿಗಳು ಮರುಪರೀಕ್ಷೆಯ ಒತ್ತಡದಲ್ಲೇ ಸಾವಿಗೆ ಶರಣಾಗ್ಬಿಟ್ರು. 37 ದಿನಗಳ ಅಂತರದಲ್ಲಿ ಬರೋಬ್ಬರಿ 14 ವೈದ್ಯಾಕಾಂಕ್ಷಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವೈದ್ಯರಾಗುವ ಕನಸು ಕಂಡವರಿಗೆ ದಾರಿದೀಪವಾಗಬೇಕಾಗಿದ್ದ ನೀಟ್ ಪರೀಕ್ಷೆ ವೈದ್ಯಾಕಾಂಕ್ಷಿಗಳ ಸಾವಿಗೂ ಕಾರಣವಾಗಿತ್ತು. ಬಿಳಿ ಕೋಟು ಧರಿಸಿ ಅನಾರೋಗ್ಯಕ್ಕೆ ತುತ್ತಾದವರ ಬಾಳು ಬೆಳಗಿಸಬೇಕಿದ್ದವರ ಮೃತದೇಹದ ಮೇಲೆ ಬಿಳಿ ಬಟ್ಟೆ ಹೊದಿಸುವಂತಾಯಿತು. ನೀಟ್ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪ, ತೀವ್ರ ಸ್ಪರ್ಧೆ, ಫಲಿತಾಂಶದ ಒತ್ತಡ ಹೀಗೆ ಒಂದಿಲ್ಲೊಂದು ಕಾರಣಕ್ಕೆ ವೈದ್ಯರಾಗೋ ಕನಸು ಕಂಡಿದ್ದ ಕನಿಷ್ಠ 14 ಜೀವಗಳು ಕಳೆದ 37 ದಿನಗಳಲ್ಲಿ ಉಸಿರು ನಿಲ್ಲಿಸಿಬಿಟ್ಟಿವೆ. 37 ದಿನಗಳಲ್ಲಿ 14 ನೀಟ್ ಪರೀಕ್ಷಾರ್ಥಿಗಳ ಆತ್ಮಹತ್ಯೆ. ಇಂದು ನೀಟ್ ಮರುಪರೀಕ್ಷೆ, ನಿನ್ನೆ ವಿದ್ಯಾರ್ಥಿನಿ ಸುಸೈಡ್. 37 ದಿನ, ಕೇವಲ 37 ದಿನಗಳಲ್ಲಿ ನೀಟ್ ಪರೀಕ್ಷೆಯ ಅಕ್ರಮಕ್ಕೆ ದೇಶಾದ್ಯಂತ ಕನಿಷ್ಠ 14 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀಟ್ ಪರೀಕ್ಷೆ ಬರೆಯಬೇಕಾಗಿದ್ದ ಹೈದರಾಬಾದ್ ಮಿಯಾಪುರದ ವಿದ್ಯಾರ್ಥಿನಿ ಸನಾ ಶೇಖ್ ನಿನ್ನೆ ಮಧ್ಯಾಹ್ನ ತಾನು ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದ ಕೊಠಡಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿ ಬಿಟ್ಲು. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನಾನು ಸಾಯ್ತಿದ್ದೇನೆ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಸನಾ ಆತ್ಮಹತ್ಯೆಗೆ ಶೈಕ್ಷಣಿಕ ಒತ್ತಡ ಕಾರಣ ಎಂಬ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಇನ್ನು ಜೂನ್ 19 ಅಂದ್ರೆ ಶುಕ್ರವಾರದಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ 18 ವರ್ಷದ ನೀಟ್ ಪರೀಕ್ಷಾರ್ಥಿ ಅವಂತಿಕಾ ಮೌರ್ಯ ಆತ್ಮಹತ್ಯೆಗೆ ಶರಣಾದ್ಲು. ಅಪಾರ್ಟ್ಮೆಂಟ್ನ 3ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದಹಾಗೆ ಮೃತ ಅವಂತಿಕಾ ಮೌರ್ಯ ತನ್ನ ಅಕ್ಕ ಸಪ್ನಾಳಂತೆ ಡಾಕ್ಟರ್ ಆಗೋ ಕನಸು ಕಂಡಿದ್ಲು. 3 ಬಾರಿ ನೀಟ್ ಪರೀಕ್ಷೆ ಬರೆದಿದ್ಲು. ಇಂದು ನಡಿಬೇಕಾಗಿದ್ದ ಪರೀಕ್ಷೆಗೂ ಸಿದ್ಧತೆ ಮಾಡಿಕೊಂಡಿದ್ಲು. ಆದರೆ ಕಳೆದ 6 ತಿಂಗಳಿನಿಂದ ಬೇಸರಗೊಂಡಿದ್ಲು ಅಂತ ಅವರ ತಂದೆ ತಿಳಿಸಿದ್ದಾರೆ. नीट की प्रिपरेशन कर रही थी तो करीब 3 साल हो गए थे ना, तो उन्हें डिप्रेशन का भी हो सकता है क्योंकि अभी जैसे भी मतलब नीट की एग्ज़ाम वो पहले दी थी वो कैंसिल होकर अभी 2 दिन बाद फिर होने वाली थी। डिप्रेशन में तो कुछ दिन पहले भी थी, लेकिन मतलब फिर भी अभी तो ज़्यादा ठीक है. ಮಧ್ಯಪ್ರದೇಶದ ಅವಂತಿಕಾ ಸಾವಿನ ಸುದ್ದಿ ಬೆನ್ನಲ್ಲೇ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲೂ ನೀಟ್ ಅಭ್ಯರ್ಥಿ ಸಾವಿಗೆ ಶರಣಾದ. ವಿಜಯನಗರದ 22 ವರ್ಷದ ಜತಿನ್ ನೀಟ್ ಪರೀಕ್ಷೆ ರದ್ದಾದ ದಿನದಿಂದಲೇ ಖಿನ್ನತೆಗೊಳಗಾಗಿದ್ದಂತೆ ಗುರುವಾರ ರಾತ್ರಿ ತನ್ನ ಕೋಣೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ಜತಿನ್ ವಿಡಿಯೋ ರೆಕಾರ್ಡ್ ಮಾಡಿದ್ದು ಪೊಲೀಸರು ಆ ವಿಡಿಯೋ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇದು ಕೇವಲ ಸನಾ ಶೇಖ್, ಅವಂತಿಕಾ ಮೌರ್ಯ, ಜತಿನ್ ಕಥೆಯಷ್ಟೇ ಅಲ್ಲ. ನೀಟ್ ಪರೀಕ್ಷಾ ಒತ್ತಡಕ್ಕೆ ಸಿಲುಕಿ ಈವರೆಗೆ ಕನಿಷ್ಠ 14 ಮಂದಿ ಸಾವನ್ನಪ್ಪಿದ್ದಾರೆ. ರಾಜಸ್ಥಾನದ ಪ್ರದೀಪ್ ಮೇಘವಾಲ್, ಉಮೇಶ್ ಮಾಳಿ, ರೇಣು ಮೀನಾ ನೀಟ್ ಒತ್ತಡಕ್ಕೆ ಬಲಿಯಾದವರು. ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ, ಮಧ್ಯಪ್ರದೇಶದ ಆಕಾಂಕ್ಷಾ ಚತುರ್ವೇದಿ, ಉತ್ತರಾಖಂಡ್ನ ರಿಯಾ ಕುಮಾರಿ ಥಾಪಾ, ತಮಿಳುನಾಡಿನ ಅನುಕೀರ್ತನ ಸುಸೈಡ್ ಮಾಡಿಕೊಂಡಿದ್ದಾರೆ. ದೆಹಲಿಯ ಅಂಶಿಕಾ ಪಾಂಡೆ, ಗೋವಾದ ಸಿದ್ಧಾರ್ಥ ಹೆಗಡೆ, ಗುಜರಾತ್ನ ಕಹನ್ ಪಾಟೀಲ್ ಹಾಗೂ ಉತ್ತರ ಪ್ರದೇಶದ ಶಿವಾನಿ ಯಾದವ್, ಜತಿನ್, ಮಧ್ಯಪ್ರದೇಶದ ಅವಂತಿಕಾ ಮೌರ್ಯ, ಹೈದರಾಬಾದ್ನ ಸನಾ ಶೇಖ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮಕ್ಕೆ ಬಲಿಯಾಗಿರುವ ಈ ವಿದ್ಯಾರ್ಥಿಗಳ ಸಾವಿನ ಹೊಣೆ ಹೊರೋರು ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.